ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀನಿ? ನಾನು ತಿಳ್ಕೊಂಡಾಗ ನೀವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಆಲೂ ಕುರ್ಕುರಿ ತೋರ್ಸೋಣ ಅಂತ ತಿಳ್ಕೊಂಡಿದ್ದೀನಿ. ಒಂದ್ಸಲ ಡಾಬಾಗೆ ಹೋದಾಗ ಆಲೂ ಕುರ್ಕುರಿ ತಿಂದಿದ್ದೆ ನಾನು. ಹಂಗಾಗಿ ನನಗೆ ಆಲೂ ಕುರ್ಕುರಿ ಭಾಳ ಇಷ್ಟ ಆಗಿತ್ತು ಅದು ರೆಸಿಪಿ. ಹಂಗಾಗಿ ನಿಮಗೆ ಅದೇ ಆಲೂ ಕುರ್ಕುರಿ ಇವತ್ತು ರೆಸಿಪಿ ತೋರ್ಸೋಣ ಅಂದಿದ್ದೀನಿ. ನೋಡೋಣ ಬರ್ರಿ. ಇದು ನೋಡ್ರಿ, 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಆಲೂಗಡ್ಡೆ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಬಿಡ್ಬೇಕು. ನಾನು ತೋರಿಸ್ತೀನಿ ನೋಡ್ರಿ. ಈ ಶೇಪ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದ್ರಾಗ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಎಲ್ಲ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಮಸಾಲೆ ನಾನು ಮನೆಗೆ ಮಾಡಿದ್ದು ಗರಂ ಮಸಾಲ. ಇದು 1-2 ಸ್ಪೂನ್ ಹಾಕ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ, 2 ಚಮಚ ಖಾರ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ವಿನೆಗರ್. ಇದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಎಲ್ಲ ಕಲಿಸ್ಕೋಬೇಕು. ಇದು ನೋಡ್ರಿ, ಎಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ. ಇದು ಈಗ ಒಂದು ಅರ್ಧ ತಾಸು ಬಿಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತಂದರೆ ಚೆನ್ನಾಗಾಗುತ್ತೆ. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾದ್ಮೇಲೆ ಈ ಥರ ಬಿಡಬೇಕು. ಇದು ನೋಡ್ರಿ, ಇದು ಕ್ರಿಸ್ಪಿ ಆಗಿದಾವ. ಕ್ರಿಸ್ಪಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಇವೆಲ್ಲ ತೆಗೆದುಬಿಡ್ತೀನಿ. ಆಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಚಾಟ್ ಮಸಾಲ. ಸೌಂಡ್ ನೋಡ್ರಿ ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ರಿ. ಆಲೂ ಕುರ್ಕುರೆ ರೆಡಿ ನೋಡ್ರಿ ಫ್ರೆಂಡ್ಸ್. ಆಲೂ ಕುರ್ಕುರೆ ರೆಡಿ. ತಿಂದು ನೋಡ್ತೀನಿ ನೋಡ್ರಿ. ಈ ಥರ ನೀವು ಮನೆಗೆ ಮಾಡಿಕೊಟ್ರೆ ಮಕ್ಕಳು ಭಾಳ ಪ್ರೀತಿಯಿಂದ ತಿಂತಾರೆ. ಒಂದ್ಸಲ ಟ್ರೈ ಮಾಡಿರಿ. ಸ್ವಲ್ಪ ಲೈಕ್ ಆ್ಯಂಡ್ ಶೇರ್ ಮಾಡಿರಿ.